ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದ ಕರಿಯನಿಗೆ ಇದೀಗ ಅನಾರೋಗ್ಯದ ಸಮಸ್ಯೆ ಎದುರಾಗಿದೆ. ಗಟ್ಟಿಮುಟ್ಟಾಗಿದ್ದ ದರ್ಶನ್ಗೆ ಏಕಾಏಕಿ ಏನಾಯ್ತು ಸಡನ್ ಆಗಿ ಅಂತೀರಾ? ಈ ಸ್ಟೋರಿ ನೋಡಿ. ಮೂರು ದಿನದಿಂದ ಕಾಟೇರಣಿಗೆ ಕಾಡ್ತಿದೆಯಾ ಜ್ವರ? ಪರಪ್ಪನ ಅಗ್ರಹಾರದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ. ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳು ಕಳೆದಿದೆ. 31 ದಿನಗಳಿಂದ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ಗೆ ಈಗ ಜ್ವರ ಕಾಡ್ತಿದೆಯಂತೆ. 3 ದಿನಗಳಿಂದ ಕಂಬಿ ಹಿಂದೆ ಚಳಿ ಜ್ವರದಿಂದ ಬಳಲುತ್ತಿದ್ದಾರಂತೆ. ಹೌದು, ದಾಸನಿಗೆ ಕಳೆದ 3 ದಿನಗಳಿಂದ ಜ್ವರ ಕಾಡುತ್ತಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆಯಂತೆ. ಕೊನೆ ಸಾರಥಿಗೆ ಚಳಿ ಜ್ವರ. ದರ್ಶನ್ಗೆ ಈ ಬಾರಿ ಏಕಾಏಕಿ ಆರೋಗ್ಯ ಹದಗೆಡಲು ಕಾರಣ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ವಾತಾವರಣ ನಿರಂತರವಾಗಿ ಬದಲಾಗ್ತಾ ಇದೆ. ಎಸಿ ರೂಮ್ನಲ್ಲಿ ಇರ್ತಿದ್ದ ದರ್ಶನ್ ತಿಂಗಳಾದರೂ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಂಡಿಲ್ಲ. ಆದ್ರಿಂದ ದಿನದಿಂದ ನಿರಂತರ ಜ್ವರದಿಂದ ಒದ್ದಾಡ್ತಿದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಬ್ಯಾರಕ್ ಬಳಿಯಲ್ಲೇ ಇರೋ ಜೈಲು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಆದ್ರೂ ಇಂದು ಬೆಳಿಗ್ಗೆ ದರ್ಶನ್ಗೆ ಚಳಿ ಜ್ವರ ಬಂದಿತ್ತಂತೆ. ದರ್ಶನ್ ಭೇಟಿಗೆ ಬಂದಿದ್ದ ಸಾಧು ಕೋಕಿಲಾಗೆ ನಿರಾಸೆಯಾಗಿದೆ. ವಾರಕ್ಕೆ 2 ಬಾರಿ ಮಾತ್ರ ಭೇಟಿಗೆ ಅವಕಾಶವಿರೋದ್ರಿಂದ ಗುರುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಭೇಟಿ ಮಾಡ್ತೇನೆ ಎಂದು ಹೇಳಿದ್ರು. ಗುರುವಾರ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ನಾವು ಒಟ್ಟಿಗೆ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿದ್ರೆ ಮಿಕ್ದವ್ರು ಬರೋರು ಯಾರಿಗೂ ಸಿಗೋದಿಲ್ಲ, ಅವಕಾಶ ಸಿಗಲ್ಲ. ಗುರುವಾರ ಇದೇ ಸಮಯಕ್ಕೆ ಮತ್ತೆ ಅದೇ ಅವ್ರ ಕುಟುಂಬದ ಜೊತೆ ಹೋಗ್ತೀರಾ ಸರ್? ಹೌದು, ಗುರುವಾರ ಹಂಗಂತಲ್ಲ, ಒಂದು ಯಾರು ಬರ್ತಾರೋ ನೋಡ್ಕೊಂಡು ಅವ್ರ ಜೊತೆ ಬಂದ. ಹೊರಗಡೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಇದರ ಮಧ್ಯೆ ಅನಾರೋಗ್ಯ ಸಮಸ್ಯೆ ಎದುರಾಗಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಸಾಮಾನ್ಯ ಕೈದಿಗಳಂತೆ ಚಿಕಿತ್ಸೆ ನೀಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಸುದ್ದಿ ಇದು. ಗುಡ್ಡ ಕುಸಿತ ಜಾಗದಲ್ಲಿ ಆರ್ಮಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಒಂದು ಜಾಗದಲ್ಲಿ ಟ್ರಕ್ ಇರಬಹುದು ಎಂಬ ಮಾಹಿತಿ ಲಭ್ಯ ಆಗಿದೆ. ಆ ಟ್ರಕ್ನ ಒಳಗಡೆ ಅರ್ಜುನ್ ಇರಬಹುದು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಂಜೆ ಒಂದು ಸ್ಥಳವನ್ನ ಆರ್ಮಿ ಪತ್ತೆ ಹಚ್ಚಿದೆ. ಗಂಗಾವಳಿ ನದಿಯ ಒಳಗೆ ಡಿಟೆಕ್ಟ್ ಮಾಡಿರುವ ಆರ್ಮಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ. ಮಾಹಿತಿಯನ್ನು ಆಧರಿಸಿ ನಾಳೆ ಬೆಳಿಗ್ಗೆ ನದಿಯೊಳಗೆ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಈಗ ಸೈನಿಕ ಸಿಬ್ಬಂದಿ ರೆಡಿಯಾಗಿದ್ದಾರೆ. ಇದೇನಾಗಿದೆ ಟ್ರಕ್ ನನ್ನ ಪ್ರಕಾರ ಇದು ಇದೇ ಥರ ಮೂಮೆಂಟ್ ಆಗಿ ಲಾಸ್ಟ್ ನದಿ ಪಾತ್ರದಲ್ಲಿ ಹೋಗುವಾಗ ಇದು ಹಿಂಗೆ ಟಿಲ್ಟಾಗಿ ಉಲ್ಟಾ ಬಿದ್ದಿದೆ. ಲಾಕ್ಗಳು ಇಂಟೆಕ್ಟ್ ಕಟ್ಟಿದಂಗೆ ಇದ್ದಾರೆ. ಅದ್ರ ಮೇಲೆ ಮಣ್ಣು ಬಿದ್ದಿರ್ಬೋದು ಅಂತ ನಾವು ಸಂಖ್ಯೆಯನ್ನು ಅವ್ರಿಗೆ ಹೇಳಿದ್ವಿ. ಇದೇನಾಗಿದೆ ಟ್ರಕ್ ನನ್ನ ಪ್ರಕಾರ ಇದು ಇದೇ ಥರ ಮೂಮೆಂಟ್ ಆಗಿ ಲಾಸ್ಟ್ ನದಿ ಪಾತ್ರದಲ್ಲಿ ಹೋಗುವಾಗ ಇದು ಹಿಂಗೆ ಟಿಲ್ಟಾಗಿ ಉಲ್ಟಾ ಬಿದ್ದಿದೆ. ಲಾಕ್ಗಳು ಇಂಟೆಕ್ಟ್ ಕಟ್ಟಿದಂಗೆ ಇದ್ದಾರೆ. ಅದ್ರ ಮೇಲೆ ಮಣ್ಣು ಬಿದ್ದಿರ್ಬೋದು ಅಂತ ನಾವು ಸಂಖ್ಯೆಯನ್ನು ಅವ್ರಿಗೆ ಹೇಳಿದ್ವಿ. ಇದೇನಾಗಿದೆ ಟ್ರಕ್ ನನ್ನ ಪ್ರಕಾರ ಇದು ಇದೇ ಥರ ಮೂಮೆಂಟ್ ಆಗಿ ಲಾಸ್ಟ್ ನದಿ ಪಾತ್ರದಲ್ಲಿ ಹೋಗುವಾಗ ಇದು ಹಿಂಗೆ ಟಿಲ್ಟಾಗಿ ಉಲ್ಟಾ ಬಿದ್ದಿದೆ. ಲಾಕ್ಗಳು ಇಂಟೆಕ್ಟ್ ಕಟ್ಟಿದಂಗೆ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗ ಅರ್ಜುನನ ಹುಡುಕಾಟ ಮತ್ತೆ ಆ ಟ್ರಕ್ ಸದ್ಯಕ್ಕೆ ಏನು ಸುಳಿವು ಸಿಕ್ಕಿದೆ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಇವತ್ತು ಆರ್ಮಿ ತಂಡ ಆ ಶಿರೂರು ಭಾಗದ ಗುಡ್ಡ ಕುಸಿತಾಗಿರುವಂಥ ಜಾಗದಲ್ಲಿ ಗಂಗಾವಳಿ ನದಿಯ ಒಳಗಡೆ ಏನು ಮಣ್ಣಿನ ಗುಡ್ಡೆ ಕಾಣಿಸ್ತಾ ಇತ್ತು. ಆ ಗುಡ್ಡದಲ್ಲಿ ಒಂದು ಪಾಯಿಂಟನ್ನು ಮಾಡಿದ್ರೆ ಡಿಟೆಕ್ಟ್ ಆಗಿದೆ. ಆ ಜಾಗದಲ್ಲಿ ನಾಳೆ ಬೆಳಗ್ಗೆ ಹುಡುಕಾಡುವಂಥ ಕಾರ್ಯಾಚರಣೆ ಗಮನಿಸ್ತಾ ಇದ್ವಿ. ರಂಜಿತ್, ಮತ್ತೊಂದು ನಾವು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ವಿ. ಆ ಒಂದು ದೃಶ್ಯಾವಳಿ ಘಟನೆ ಆದ ದಿನ ಉಳುವರೆ ಗ್ರಾಮದ ಪಕ್ಕದ ಗ್ರಾಮದಲ್ಲಿ ನಿಂತು ಅಲ್ಲಿನ ಸ್ಥಳೀಯರು ಅದನ್ನು ಚಿತ್ರೀಕರಿಸಿರುವಂಥ ಎಕ್ಸ್ಕ್ಲೂಸಿವ್ ವಿಡಿಯೋಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು. ನೋಡಿ, ಆ ಘಟನೆ ಆದಾಗ ಅವರೆಲ್ಲೂ ಕೂಡ ಕಿರಿಸ್ತಾರೆ.
ಇದ್ದಾರೆ, ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಬೀಳ್ತಾ ಇದೆ, ಮಣ್ಣು ಕುಸಿದೆ. ಎಲ್ಲರೂ ಕೂಡ ಓಡಿ ಓಡಿ ಅಂತೇಳಿ ಕಿರ್ಚಾಡ್ತಾ ಗ್ರಾಮಸ್ಥರಲ್ಲೂ ಕೂಡ ಓಡಿ ಹೋಗುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಈಗ ರಿಪಬ್ಲಿಕ್ ಕಾರಣಕ್ಕೆ ಲಭ್ಯವಾಗಿದೆ. ಮತ್ತೊಂದು ಕಡೆ ನಾಳೆ ಬೆಳಗ್ಗೆ ಶಾಸಕರಾಗಿರುವಂಥ ಸತೀಶ್ ಶೈಲ್ ಅವರು ಒಂದು ಬೂಮ್ರೇಜ್ 200 ಅನ್ನುವ ಹಿಟಾಚಿ ಗಾಡಿಯನ್ನು ತರಿಸಿ ಆ ಮೂಲಕ ಗುಡ್ಡ ಏನು ಮಣ್ಣಿನ ನಮ್ಮ ನದಿಯ ಒಳಗಡೆ ಇರುವಂಥ ಮಣ್ಣನ್ನು ತೆಗೆದು ಆ ಭಾಗದಲ್ಲಿ ಟ್ರಕ್ ಇದೆಯಾ ಅನ್ನುವ ಹುಡುಕಾಟವನ್ನು ನಡೆಸೋದಕ್ಕೆ ಬೆಳಗಾವಿಯಿಂದ ಅಂದರೆ ಬೆಳಗಾವಿಯ ಗೋಕಾಕ್ನಿಂದ ಒಂದು ದೊಡ್ಡ ಮಿಷಿನರಿಯನ್ನು ಕೂಡ ತರಿಸುವಂಥ ಕೆಲಸವನ್ನು ಮಾಡ್ತಾರೆ. ಬೆಳಗ್ಗೆ 6:30ರಿಂದ ಅದರ ಕಾರ್ಯಾಚರಣೆ ಕೂಡ ಆಗುತ್ತೆ. ಆರ್ಮಿಯವರು ಕೂಡ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಆ ಟ್ರಕ್ ಜೊತೆಗೆ ನಮ್ಮವರು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇವರನ್ನು ಕೂಡ ಹುಡುಕಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ ಬಾಬು. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದ ಕರಿಯನಿಗೆ ಇದೀಗ ಅನಾರೋಗ್ಯದ ಸಮಸ್ಯೆ ಎದುರಾಗಿದೆ. ಗಟ್ಟಿಮುಟ್ಟಾಗಿದ್ದ ದರ್ಶನ್ಗೆ ಏಕಾಏಕಿ ಏನಾಯ್ತು ಸಡನ್ ಆಗಿ ಅಂತೀರಾ? ಈ ಸ್ಟೋರಿ ನೋಡಿ. ಮೂರು ದಿನದಿಂದ ಕಾಟೇರಾಣಿಗೆ ಕಾಡ್ತಿದೆಯಾ ಜ್ವರ? ಪರಪ್ಪನ ಅಗ್ರಹಾರದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ. ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳು ಕಳೆದಿದೆ. 31 ದಿನಗಳಿಂದ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ಗೆ ಈಗ ಜ್ವರ ಕಾಡ್ತಿದೆಯಂತೆ. 3 ದಿನಗಳಿಂದ ಕಂಬಿ ಹಿಂದೆ ಚಳಿ ಜ್ವರದಿಂದ ಬಳಲುತ್ತಿದ್ದಾರಂತೆ. ಹೌದು, ದಾಸನಿಗೆ ಕಳೆದ 3 ದಿನಗಳಿಂದ ಜ್ವರ ಕಾಡುತ್ತಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆಯಂತೆ. ಕೊನೆ ಸಾರಥಿಗೆ ಚಳಿ ಜ್ವರ. ದರ್ಶನ್ಗೆ ಈ ಬಾರಿ ಏಕಾಏಕಿ ಆರೋಗ್ಯ ಹದಗೆಡಲು ಕಾರಣ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ವಾತಾವರಣ ನಿರಂತರವಾಗಿ ಬದಲಾಗ್ತಾ ಇದೆ. ಎಸಿ ರೂಮ್ನಲ್ಲಿ ಇರ್ತಿದ್ದ ದರ್ಶನ್ ತಿಂಗಳಾದರೂ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಂಡಿಲ್ಲ. ಆದ್ರಿಂದ ದಿನದಿಂದ ನಿರಂತರ ಜ್ವರದಿಂದ ಒದ್ದಾಡ್ತಿದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಬ್ಯಾರಕ್ ಬಳಿಯಲ್ಲೇ ಇರೋ ಜೈಲು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಆದ್ರೂ ಇಂದು ಬೆಳಿಗ್ಗೆ ದರ್ಶನ್ಗೆ ಚಳಿ ಜ್ವರ ಬಂದಿತ್ತಂತೆ. ದರ್ಶನ್ ಭೇಟಿಗೆ ಬಂದಿದ್ದ ಸಾಧು ಕೋಕಿಲಾಗೆ ನಿರಾಸೆಯಾಗಿದೆ. ವಾರಕ್ಕೆ 2 ಬಾರಿ ಮಾತ್ರ ಭೇಟಿಗೆ ಅವಕಾಶವಿರೋದ್ರಿಂದ ಗುರುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಭೇಟಿ ಮಾಡ್ತೇನೆ ಎಂದು ಹೇಳಿದ್ರು. ಗುರುವಾರ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ನಾವು ಒಟ್ಟಿಗೆ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿದ್ರೆ ಮಿಕ್ದವ್ರು ಬರೋರು ಯಾರಿಗೂ ಸಿಗೋದಿಲ್ಲ, ಅವಕಾಶ ಸಿಗಲ್ಲ. ಗುರುವಾರ ಇದೇ ಸಮಯಕ್ಕೆ ಮತ್ತೆ ಅದೇ ಅವ್ರ ಕುಟುಂಬದ ಜೊತೆ ಹೋಗ್ತೀರಾ ಸರ್? ಹೌದು, ಗುರುವಾರ ಹಂಗಂತಲ್ಲ, ಒಂದು ಯಾರು ಬರ್ತಾರೋ ನೋಡ್ಕೊಂಡು ಅವ್ರ ಜೊತೆ ಬಂದ. ಹೊರಗಡೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಇದರ ಮಧ್ಯೆ ಅನಾರೋಗ್ಯ ಸಮಸ್ಯೆ ಎದುರಾಗಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಸಾಮಾನ್ಯ ಕೈದಿಗಳಂತೆ ಚಿಕಿತ್ಸೆ ನೀಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಸುದ್ದಿ ಇದು. ಗುಡ್ಡ ಕುಸಿತ ಜಾಗದಲ್ಲಿ ಆರ್ಮಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಒಂದು ಜಾಗದಲ್ಲಿ ಟ್ರಕ್ ಇರಬಹುದು ಎಂಬ ಮಾಹಿತಿ ಲಭ್ಯ ಆಗಿದೆ. ಆ ಟ್ರಕ್ನ ಒಳಗಡೆ ಅರ್ಜುನ್ ಇರಬಹುದು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಂಜೆ ಒಂದು ಸ್ಥಳವನ್ನ ಆರ್ಮಿ ಪತ್ತೆ ಹಚ್ಚಿದೆ. ಗಂಗಾವಳಿ ನದಿಯ ಒಳಗೆ ಡಿಟೆಕ್ಟ್ ಮಾಡಿರುವ ಆರ್ಮಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ. ಮಾಹಿತಿಯನ್ನು ಆಧರಿಸಿ ನಾಳೆ ಬೆಳಿಗ್ಗೆ ನದಿಯೊಳಗೆ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಈಗ ಸೈನಿಕ ಸಿಬ್ಬಂದಿ ರೆಡಿಯಾಗಿದ್ದಾರೆ. ಇದೇನಾಗಿದೆ ಟ್ರಕ್ ನನ್ನ ಪ್ರಕಾರ ಇದು ಇದೇ ಥರ ಮೂಮೆಂಟ್ ಆಗಿ ಲಾಸ್ಟ್ ನದಿ ಪಾತ್ರದಲ್ಲಿ ಹೋಗುವಾಗ ಇದು ಹಿಂಗೆ ಟಿಲ್ಟಾಗಿ ಉಲ್ಟಾ ಬಿದ್ದಿದೆ. ಲಾಕ್ಗಳು ಇಂಟೆಕ್ಟ್ ಕಟ್ಟಿದಂಗೆ ಇದ್ದಾರೆ. ಅದ್ರ ಮೇಲೆ ಮಣ್ಣು ಬಿದ್ದಿರ್ಬೋದು ಅಂತ ನಾವು ಸಂಖ್ಯೆಯನ್ನು ಅವ್ರಿಗೆ ಹೇಳಿದ್ವಿ. ಇದೇನಾಗಿದೆ ಟ್ರಕ್ ನನ್ನ ಪ್ರಕಾರ ಇದು ಇದೇ ಥರ ಮೂಮೆಂಟ್ ಆಗಿ ಲಾಸ್ಟ್ ನದಿ ಪಾತ್ರದಲ್ಲಿ ಹೋಗುವಾಗ ಇದು ಹಿಂಗೆ ಟಿಲ್ಟಾಗಿ ಉಲ್ಟಾ ಬಿದ್ದಿದೆ. ಲಾಕ್ಗಳು ಇಂಟೆಕ್ಟ್ ಕಟ್ಟಿದಂಗೆ ಇದ್ದಾರೆ. ಅದ್ರ ಮೇಲೆ ಮಣ್ಣು ಬಿದ್ದಿರ್ಬೋದು ಅಂತ ನಾವು ಸಂಖ್ಯೆಯನ್ನು ಅವ್ರಿಗೆ ಹೇಳಿದ್ವಿ. ಇದೇನಾಗಿದೆ ಟ್ರಕ್ ನನ್ನ ಪ್ರಕಾರ ಇದು ಇದೇ ಥರ ಮೂಮೆಂಟ್ ಆಗಿ ಲಾಸ್ಟ್ ನದಿ ಪಾತ್ರದಲ್ಲಿ ಹೋಗುವಾಗ ಇದು ಹಿಂಗೆ ಟಿಲ್ಟಾಗಿ ಉಲ್ಟಾ ಬಿದ್ದಿದೆ. ಲಾಕ್ಗಳು ಇಂಟೆಕ್ಟ್ ಕಟ್ಟಿದಂಗೆ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗ ಅರ್ಜುನನ ಹುಡುಕಾಟ ಮತ್ತೆ ಆ ಟ್ರಕ್ ಸದ್ಯಕ್ಕೆ ಏನು ಸುಳಿವು ಸಿಕ್ಕಿದೆ ನಾಗೇಂದ್ರ ಬಾಬು?
ರಂಜಿತ್ ನೋಡಿ, ಇವತ್ತು ಆರ್ಮಿ ತಂಡ ಆ ಶಿರೂರು ಭಾಗದ ಗುಡ್ಡ ಕುಸಿತ ಆಗಿರುವಂಥ ಜಾಗದಲ್ಲಿ ಗಂಗಾವಳಿ ನದಿಯ ಒಳಗಡೆ ಏನು ಮಣ್ಣಿನ ಗುಡ್ಡೆ ಕಾಣಿಸ್ತಾ ಇತ್ತು. ಆ ಗುಡ್ಡದಲ್ಲಿ ಒಂದು ಪಾಯಿಂಟನ್ನು ಮಾಡಿದ್ರೆ ಡಿಟೆಕ್ಟ್ ಆಗಿದೆ. ಆ ಜಾಗದಲ್ಲಿ ನಾಳೆ ಬೆಳಗ್ಗೆ ಹುಡುಕಾಡುವಂಥ ಕಾರ್ಯಾಚರಣೆ ಗಮನಿಸ್ತಾ ಇದ್ವಿ. ರಂಜಿತ್, ಮತ್ತೊಂದು ನಾವು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ವಿ. ಆ ಒಂದು ದೃಶ್ಯಾವಳಿ ಘಟನೆ ಆದ ದಿನ ಉಳುವರೆ ಗ್ರಾಮದ ಪಕ್ಕದ ಗ್ರಾಮದಲ್ಲಿ ನಿಂತು ಅಲ್ಲಿನ ಸ್ಥಳೀಯರು ಅದನ್ನು ಚಿತ್ರೀಕರಿಸಿರುವಂಥ ಎಕ್ಸ್ಕ್ಲೂಸಿವ್ ವಿಡಿಯೋಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು. ನೋಡಿ, ಆ ಘಟನೆ ಆದಾಗ ಅವರೆಲ್ಲೂ ಕೂಡ ಕಿರಿಸ್ತಾರೆ. ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಬೀಳ್ತಾ ಇದೆ, ಮಣ್ಣು ಕುಸಿದೆ, ಎಲ್ಲರೂ ಕೂಡ ಓಡಿ ಓಡಿ ಅಂತೇಳಿ ಕಿರ್ಚಾಡ್ತಾ ಗ್ರಾಮಸ್ಥರಲ್ಲೂ ಕೂಡ ಓಡಿ ಹೋಗುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗ ರಿಪಬ್ಲಿಕ್ ಕಾರಣಕ್ಕೆ ಲಭ್ಯವಾಗಿದೆ. ಮತ್ತೊಂದು ಕಡೆ ನಾಳೆ ಬೆಳಗ್ಗೆ ಶಾಸಕರಾಗಿರುವಂಥ ಸತೀಶ್ ಶೈಲ್ ಅವರು ಒಂದು ಬೂಮ್ರೇಜ್ 200 ಅನ್ನುವ ಹಿಟಾಚಿ ಗಾಡಿಯನ್ನು ತರಿಸಿ ಆ ಮೂಲಕ ಗುಡ್ಡೆ ಏನು ಮಣ್ಣಿನ ನಮ್ಮ ನದಿಯ ಒಳಗಡೆ ಇರುವಂಥ ಮಣ್ಣನ್ನು ತೆಗೆದು ಆ ಭಾಗದಲ್ಲಿ ಟ್ರಕ್ ಇದೆಯಾ ಅನ್ನುವ ಹುಡುಕಾಟವನ್ನು ನಡೆಸೋದಕ್ಕೆ ಬೆಳಗಾವಿಯಿಂದ, ಅಂದರೆ ಬೆಳಗಾವಿಯ ಗೋಕಾಕ್ನಿಂದ ಒಂದು ದೊಡ್ಡ ಮಿಷಿನರಿಯನ್ನು ಕೂಡ ತರಿಸುವಂಥ ಕೆಲಸವನ್ನು ಮಾಡ್ತಾರೆ. ಬೆಳಗ್ಗೆ 6:30 ಅದರ ಕಾರ್ಯಾಚರಣೆ ಕೂಡ ಆಗುತ್ತೆ. ಆರ್ಮಿಯವರು ಕೂಡ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಆ ಟ್ರಕ್ ಜೊತೆಗೆ ನಮ್ಮವರು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಇವರನ್ನು ಕೂಡ ಹುಡುಕಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ ಬಾಬು.